15% ಕೊಟ್ಟೇ ಅಲ್ಲ ಜಾಸ್ತಿ. 3,000 ಕೋಟಿ ಇದೆ. ಇವಾಗ 717 ಕೋಟಿ ಕೊಟ್ಟು ಇನ್ನೊಂದು 500 ಕೋಟಿ ಕೊಟ್ಟರೆ 1,800 ಕೋಟಿ ಆಗುತ್ತೆ. ಅವರು 3,000 ಕೋಟಿ ನಮ್ಮ ಟಿಕೆಟ್ ಕಡೆ ಕೊಟ್ಟುಬಿಟ್ರೆ ನಾವು ಅರಿಯರ್ಸ್ ಎಲ್ಲ ಕೊಡ್ತೀವಿ. ಇನ್ನು ಒಂದು 24ರಿಂದ ಅವರು ಫೇರ್ ಕಮಿಟಿ ಮಾಡಿದ್ದಾರೆ. ನಾವು ಹಿಂದೆ ಸಿಂಧ್ಯಾ ಕಮಿಟಿಗೆ ಹೇಳಿದ್ವಿ, ಅವರು ಒಪ್ಪಿದ್ರು ಒಂದು ಫೇರ್ ಕಮಿಟಿ ಮಾಡಬೇಕು ಅಂತ. ಶ್ರೀನಿವಾಸ ಮೂರ್ತಿ ಅವ್ರ ಕಮಿಟಿ ಮುಂದೆ ಅದನ್ನು ಹೇಳಿದ್ವಿ, ಅವರು ಒಪ್ಪಿದ್ರು. ಇವಾಗ ಸರ್ಕಾರ ಒಪ್ಪಿದ್ರು, ಪರ್ಮನೆಂಟ್ ಆಗಿರುತ್ತೆ. KSRTC MD ಅದರ ಮೆಂಬರ್ ಸೆಕ್ರೆಟರಿ. ಯಾವಾಗ ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತೋ ಆ ಕಮಿಟಿಗೆ ನಾವು ಬರೀಬೋದು. 2% 3% ವರ್ಷಕ್ಕೆ ಇನ್ಕ್ರೀಸ್ ಕೊಟ್ಟರೆ ಮುಗೀತು. ಆದ್ದರಿಂದ ಮುಂದಿನ ಸೆಟ್ಲ್ಮೆಂಟ್ಗಳು ತೊಂದರೆ ಆಗೋದಿಲ್ಲ. ಭಾಳ ಸರಳವಾಗಿ ಅರ್ಧ ಗಂಟೆಯಲ್ಲಿ ನಾವೇನು ಸಿದ್ದರಾಮಯ್ಯವ್ರು ನಮ್ಮನ್ನೆಲ್ಲ ಕರೆಸಿ ಇವತ್ತು ಊಟ ಹಾಕಿದ್ರಲ್ಲ, ಊಟ ಹಾಕಿಲ್ವ? ನಮ್ಮ ಮನೆ ಹೆಣ್ಮಕ್ಳು ನಮ್ಮನ್ನು ಸಾಕಿದಾರಪ್ಪ, ಅವ್ರು ಊಟ ಹಾಕೋದಕ್ಕೆ ಸಮಯ ಜಾಸ್ತಿ ಮಾಡಿ ಕೇಳ್ತೀವಿ. ನೀವು ನಮಗೇನು ಊಟ ಹಾಕ್ಬಿಡಿ. ಸಿಂಪಲ್. ಸರ್ಕಾರದಲ್ಲಿ 500 ಕೋಟಿ ರೂಪಾಯಿ ಅಷ್ಟು ಪಾಪುರ ಆಗಿದೆ. ಏನಪ್ಪ ಅಷ್ಟೊಂದು ಪಾಪುರ ಆಗಿದೆ. ಇನ್ನು 500 ಕೋಟಿ ಕೊಟ್ಟರೆ ಸಾಕ್ರಿ. 700 ಕೊಟ್ಟಿದ್ರೆ 12 1200 400 ಕೋಟಿ ಬೇಕು ನಮ್ಮ ರೇಟ್ಸ್ಗೆ. 4 ಕಾರ್ಪೊರೇಷನ್ 600 ಕೋಟಿ ಹಾಕಲ್ಲ. 3,000 ಕೋಟಿ ಹೆಣ್ಮಕ್ಳು ದುಡ್ಡು ಬಂದುಬಿಟ್ರೆ ಮುಗಿದಾದ ಕತೆ. ಫೇರ್ ಕಮಿಟಿ ಇವಾಗ ಬಂದಿದೆ. ಅದರಿಂದ ಬೆಕ್ಕಿಗೆ ಚಳಿ ಜ್ವರ ಬಂತು ನಾವು ಅಂತ ಹೇಳ್ಬಿಡಿ. ನಾವು ಕಸುವುದಾರ ಮೀನು ಹಿಡಿಯೋಕ್ಕೆ ನಮಗೂ ಬರುತ್ತೆ, ಗಾಳ ಹಾಕಿ ನಮಗೂ ಮೀನು ಸಿಗುತ್ತೆ. ಏನು ಆ ಗಾಳ? ಕೆಪಾಸಿಟಿಗೆ ಅನುಗುಣವಾಗಿ ನಾವು ಪ್ಯಾಸೆಂಜರ್ ಆಗ್ತೀವಿ. ಕಂಡೀಷನ್ ಸರಿ ಇಲ್ವಾ ತಗೊಂಡಾಗಲ್ಲ ಗಾಡಿ. ಅಷ್ಟೇ. ಎರಡು ಗಾಳ ಮೀನು ಸಿಗುತ್ತೋ ನೋಡೋಣ, ಇಲ್ಲಪ್ಪ ಮೀನು ಸಿಗುತ್ತೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಒಳಗೊಂದು ಹೊರಗೊಂದು ನಾವೇನು ಮಾಡೋದು ಎಂದೂ ಮಾಡಿದ್ವಿ. ಅಲ್ಲೊಂದು ಹೇಳಿ ಇಲ್ಲೊಂದು ಹೇಳಿಲ್ಲ. ನೇರವಾಗಿ MD ಅವರ ಮೀಟಿಂಗಲ್ಲಿ ಹೇಳಿದ್ವಿ. ನೆನ್ನೆ ಒಂದು 30 ಜನ ಇದ್ದಾರೆ. 30 ಜನ ಇದ್ದಾರೆ. ಜಗದೀಶ್ ಸ್ನೇಹಿತರು ಜಾಸ್ತಿ ಇತ್ತು. ಎಲ್ಲರಿಗೂ ಹೇಳಿದ್ವಿ. ಆದ್ದರಿಂದ 30,000 ಚಾರ್ಜ್ ಶೀಟ್ ಇವರು ಕೊಟ್ಟರು. ಅಲ್ಲಿ ಇನ್ನೂ ಸ್ಟ್ರೈಕ್ ಶುರುವಾಗಿ ಎಲ್ಲ 30,000 ಚಾರ್ಜ್ ಶೀಟ್ ಕೊಟ್ಟರು. ಎಷ್ಟು ಫಾಸ್ಟಾಗಿ ಕೊಟ್ಟಿದೆ. ಈ ಒಳ್ಳೆ ಕೆಲಸ ಮಾಡೋಕ್ಕೆ ಯಾಕೆ ಓಡೋದಲ್ಲ ನಿಮ್ಮ ಗಾಡಿ? ನಾವೇನು ಕಳೆದ್ರೋ ಕ್ಯಾಕ್ರೋ ಏನು ಓಡೋಗ್ತಿಲ್ಲ. ಇದಾದ್ರೆ ಕೊಡುವಾಗ ರಾತ್ರಿ 11 ಗಂಟೆವರೆಗೆ 32 ಗಂಟೆ ಕೊಡಿಸಿದ್ರಿ ನಿಮ್ಮ ನಾಳಾಗ. ಸೊ ಜನಗಳ ಮುಂದೆ ಇದೆಲ್ಲ ಹೇಳಬೇಕಾಗುತ್ತೆ. ನಾಳೆ ಕ್ಯಾಕರ್ಸ್ ಉಗಿತಾರೆ ಸರ್ಕಾರಕ್ಕೆ, ಈಗಲೇ ಉಗಿತಿದ್ದಾರೆ. ನಾನು ಕೂಡ ಕರ್ನಾಟಕದ ರಾಜಕೀಯವನ್ನು ಕಳೆದ 60 ವರ್ಷಗಳಿಂದ ಸೂಕ್ಷ್ಮವಾಗಿ ಗಮನಿಸ್ತೀನಿ. ಯಾವ ಚೀಫ್ ಮಿನಿಸ್ಟ್ರು ಪ್ರತಿ ದಿವಸ ಎದ್ದೇಟ್ಗೆ ನಾನೇ ಚೀಫ್ ಮಿನಿಸ್ಟ್ರು ಅಂತ ಹೇಳ್ತಿರಲಿಲ್ಲ. 5 ವರ್ಷ ನಾನೇ ಸಮಾಜ 50 ವರ್ಷ ಇರಪ್ಪ ಚಂದ್ರಮಣ, ನಾನೇನ ಕುರ್ಚಿಗೆ ಶಾಲೆ ಆಗ್ತದೆ. ಹಿಂದೆ ಬಸ್ಸಲ್ಲಿ ಹೋಗುವಾಗ ಶಾಲೆ ಹಾಕ್ಕೊಳ್ಳೋದೆ, ಕಡಿಮೆ ಬಸ್ ಇರೋದು, ಮುಂದುಗಡೆ ಸೀಟಿಗೆ ಹಾಕ್ಬಿಡೋದು ಗಾಜಿನ ತೆಗೆದು. ಹಾಗೆ ನಿನ್ನ ಚೇರಿಗೆ ನನ್ನ ಚಾರ್ ಹಾಕಿದೆ, ನನ್ನ ಹೆಗಲ ಮೇಲೆ ಹಾಕಲ್ಲ. ಕಳೆದು ಇನ್ನೊಂದು 500 ಕೋಟಿ ಕೊಟ್ಟು ಮುಗಿಸೋಕ್ಕಾಗಲ್ಲ. ಇಷ್ಟೊಂದು ಸಲ ಡೆಲ್ಲಿಗೆ ಹಾರಾಡ್ತೀರ. ವಿಮಾನದಲ್ಲೇ ಹೋಗಿ ರೈತರೇನು ಕಳ್ಕೊಂಡ್ರು ಅಲ್ಲಿ ನೋಡ್ಕೊಂಡ್ಬಂದ್ಬಿಟ್ರಿ ನೀವು. ಆಕಾಶದಲ್ಲೇ ಹಾರ್ಕೊಂಡು ಹೋಗ್ಬಿಟ್ರು ಮಳೆ ಹಾನಿ ಆಗಿರೋದ್ರಲ್ಲಿ. ಎಷ್ಟು ದಿವಸ ಗಿಲೀಟ್ ಮಾಡ್ಕೊಂಡು ನಾಟಕ ಮಾಡ್ಕೊಂಡಿರ್ತಿದ್ವಿ. ಜಂಜಿಗಳಿದ್ದಾರೆ, ಯುವಕರು ಹುಟ್ಟಿದ್ದಾರೆ ಈ ದೇಶದಲ್ಲಿ. ಏನಾಯ್ತು? ಬೇರೆ ಬೇರೆ ದೇಶಗಳು ನೀವು ನೋಡಿದರೆ ಜಂಜಿಗಳು. ಅದರಿಂದ ಮುಂದೆ KSRTC ಸ್ಟ್ರೈಕ್ ಆಗಬೇಕಾದ್ರೆ ನೋಟಿಸ್ ಕೊಟ್ಟಾಗಲ್ಲ. ಹಿಂದೆ ಮಾಡ್ತಿದ್ವಿ. 1980 ಆ ದಶಕ 90 ಮಾಡೋ ಎಲ್ಲಿಂದ ಗಾಡಿ ನಿಲ್ಸೋ
ಅನಾಯಕತ್ವ ಮತ್ತು ದಾರಿ ಆಗುತ್ತೆ ಸಿದ್ದರಾಮಣ್ಣ. ನೀವು 5 ವರ್ಷ ಇರಿ, 50 ವರ್ಷ ಇರಿ ಮುಖ್ಯಮಂತ್ರಿ ಆಗಿ, ಹೆಚ್ಚು ಸ್ಟ್ರೈಕ್ಗಳು ನೋಡ್ತೀರಾ ಟ್ರಾನ್ಸ್ಪೋರ್ಟ್ದು. ಅವ್ರ ಕೈ ಸ್ಟ್ರೈಕ್ ಮಾಡಿಸಿ ಜನಗಳ ಕೈಯಲ್ಲಿ ಹಿಡಿ ಶಾಪ್ ಹಾಕ್ಸ್ಕೊಳ್ತಲ್ಲ. ಅದರಿಂದ ಈ ಬಾರಿ ಬಹಳ ಗಂಭೀರವಾಗಿ ನಾವು ತಗೊಂಡಿದ್ದೀವಿ. ನೇರವಾಗಿ ನೆನ್ನೆ ಅನೌನ್ಸ್ ಮಾಡಿದ್ದೀವಿ, ಇನ್ನು ಮುಂದೆ ನಾನು KSRTC ಸ್ಟ್ರೈಕ್ ನೋಟಿಸ್ ಸೈನ್ ಮಾಡೋದಿಲ್ಲ. ಆದ್ದರಿಂದ ನಿಮಗೆ ಬಿಟ್ಟಿದ್ದೀವಿ ಕಣ, ನೀವು ತೀರ್ಮಾನ ಮಾಡೋದು. ನೀವು ಯಾವಾಗ ಕೈ ಎತ್ತೀರಿ ನಾವು ಲೀಡರ್ಶಿಪ್ ಕೊಡೋಕ್ಕೆ ತಯಾರಿದ್ದೀವಿ. ಇನ್ನು ಮುಂದೆ ನಮ್ಮ ಆಳ್ತಿ ಕಾಯಿಲೆ ಬಿಡಿ. ನೀವು ಬಸ್ ನಿಲ್ಲಿಸಿ ನಾವು ಫೋನ್ ಮಾಡಿ ನಿಲ್ಲಿಸಿದ್ರಿಂದ ಜೈ ಅಂತೀವಿ. ಆ ಸನ್ನಿವೇಶ ನೀವು ಸಿದ್ದರಾಮಯ್ಯದಿಂದ ನಾಚಿಕೆ ಆಗೋದಿಲ್ಲ. ಜನ ಮಳೆ ಬಂದು ಮನೆಗೆ ನೀರು ನುಗ್ಗಿದೆ, ಊಟ ಹಾಕ್ತಿರೋದು ಮಂತ್ರಿಗಳಿಗೆ, MLAಗಳಿಗೆ, ಭಿಕಾರಿಗಳಿಗೆ. ಅಸಹ್ಯ ಆಗುತ್ತೆ ನಮಗಿದೆಲ್ಲ ನೋಡಿ. ಒಂದು ಸಣ್ಣ ಸಮಸ್ಯೆ KSRTC ಬಗೆಹರಿಸೋಕ್ಕಾಗಿಲ್ಲ. ಯಾರು KSRTC ಜನ ನೀವು ಓಟ್ ಹಾಕ್ದವರಿಲ್ಲ, ಎಲ್ಲ ನಿಮ್ಗೆ ಓಟ್ ಹಾಕ್ದವರೇ ಇವರು. ಆದ್ದರಿಂದ ಈ ಹಂಗರ್ ಸ್ಟ್ರೈಕ್ಗೆ ಲಿಮಿಟೆಡಾಗಿ ನಾವು ಮಾಡಿದ್ವಿ. ಯಾಕೆಂದರೆ ಬಸ್ಸುಗಳು ಯಾವುದೂ ನಿಲ್ಲಬಾರ್ದು ಹಂಗರ್ ಸ್ಟ್ರೈಕ್ ಮಾಡುವಾಗ. ಅದಕ್ಕೆ ನಂಬರು ಕೊಟ್ಟಿದ್ವಿ, ಮುಂಚೆನೇ ಲಿಸ್ಟ್ ಕೊಡಿ. ನೀವು ಒಂದು ದಿವಸ ಬ್ಯಾಂಗ್ಳೂರು ಯೂನಿಯನ್, ಆಲ್ BMTC ಯೂನಿಯನ್ಸ್ ರೀಜನಲ್ ವರ್ಕ್ಶಾಪ್ ಇದೆ ಅಂತ, ಹಾಂ ಸರ್, ಈಗಲೇ ಲಿಸ್ಟ್ ಮಾಡ್ಕೊಂಡಿಲ್ಲ. ಆಮೇಲೆ ಬೆಂಗಳೂರು ಡಿವಿಷನ್ ಫಸ್ಟ್ ಇದೆ, ರಾಮನಗರ, ಜಗ್ಗಲ್ಲಿ ಹೇಳಿದ್ದೀವಿ. ತಯಾರು ಮಾಡ್ಕೊಳ್ಳಿ. ಸಾಧ್ಯವಾದ ನಿಮ್ಮ ಸ್ನೇಹಿತರು ಹೇಳಿ ಬಂದು ಹಂಗರ್ ಸ್ಟ್ರೈಕ್ಗೆ ಬೆಂಬಲ ಕೊಟ್ಟು ಹೋಗಿ. ಹಂಗರ್ ಸ್ಟ್ರೈಕ್ ಬಂದು ಅವರೇನು ಉಪವಾಸ ಮಾಡಬೇಕಾಗಿಲ್ಲ, ಅಥವಾ ಮನೆಯಿಂದ ತಿಂಡಿ ತಗೊಂಬಂದು ಉಪವಾಸ ಕೂತಿರೋ ಕೊಡಬೇಕಾಗಿಲ್ಲ. ನನಗೆ ಅನುಭವ ಇದೆ. ಇನ್ನು ಉಪವಾಸ ಕೊಡುವಾಗ ನಮ್ಮ ರೀಜನಲ್ ವರ್ಕ್ಶಾಪಲ್ಲಿ ಒಬ್ಬರು ಇದ್ದರು, ಮನೆಯದು ಒಂದು ತಂಬಿಗೆಯಲ್ಲಿ ಹಾಲು ತರೋರು, ಹಾಲು ಕುಡಿಬೇಕು. ಮನೆಗೆ ಹಂಗರ್ ಸ್ಟ್ರೈಕ್ ಕಣಪ್ಪ, ನೀರು ಬಿಟ್ಟಿರೋ ತಗೊಳಾಗಿದೆ. ಇಲ್ಲ ನೀವು ತಗೋಬೇಕು, ನಮ್ಮ ಮನೆ ಹಸು ಹಾಲಿದ್ದು. ಆಮೇಲೆ ಅಲ್ಲಿ ಬೇರೆದ್ದು ವಾಲಂಟಿಯರ್ಸ್ಗೆ ಕೊಡೋರು, ಕೆಲವು ಅಭಿಮಾನಿಗಳಿರ್ತಾರೆ. ಆದರೆ ಅಲ್ಲಿ ಟೆಂಟಲ್ಲಿ ಬೆಳಗ್ಗೆ ಕೂತ್ರೆ ರಾತ್ರಿವರೆಗೂ ನೀರು ಬಿಟ್ಟು ಏನೂ ಕುಡಿಬಾರ್ದು, ಏನನ್ನು ಕುಡಿಬಾರ್ದು. ನೀರು ಒಂದೇ, ಬಣ್ಣದ ನೀರು ಇರಬಾರ್ದು. ನಾನು ರೈಲಲ್ಲಿ ಹೋದೆ ಡೆಲ್ಲಿಗೆ, ಮಳೆಯಿಂದ ರೈಲು ಹೋಗ್ತೀನಿ. ಯಾರೋ ಯುವಕ ಬಂದ, ಇನ್ಸೂರೆನ್ಸು ಎಲ್ಲ ತಗೊಳ್ಳೋದು ಅಲ್ಲಿ ನೋಡೋದು. ರಾತ್ರಿ ಊಟ ಬಂತು. ಅಂಕಲ್ ಸ್ವಲ್ಪ ನಮ್ಮ ವಾಟರ್ ತಗೊಳ್ಳಿಲ್ಲ. ಅವಾಗೆಲ್ಲ ವಾಟರ್ ನಾವೇ ತಗೊಂಡೋಗೋ ಮನೆಯಿಂದ. ಹೆಚ್ಚಿಗೆ ವಾಟರ್ ಸಿಗ್ತಿಲ್ಲ, ಒಳ್ಳೆ ವಾಟರ್ ಆ ಕಾಲದಲ್ಲಿ. ಅವನೇನು ತೊಗೊಂಡು ರಮ್ ಹಾಕಿದ್ದಾರೆ ನೀರಿಗೆ. ಏನಂದರೆ ಬಣ್ಣದ ನೀರು ಅಷ್ಟೇ ಅಂತ, ವಾಸನೆ ಬರೋದು. ಅದು ನಮ್ಮ ವಾಸನೆ ಮೂಗು ಭಾಳ ಚುರುಕು, ನೀವು ಬೇಜಾರು ಮಾಡ್ಕೊಳ್ಳಿ, ಚಾಚ್ಕೊಂಡು ಹೋಯ್ತಲ್ಲ ಅಂತ. ಹಾಗೆ ನೀರು ಮಾತ್ರ ಕುಡಿಬೇಕಷ್ಟೆ. ಅದು ಅಲ್ಲಿರೋ ವಾಲಂಟಿಯರ್ಸ್ ಟೆಸ್ಟ್ ಮಾಡ್ತಾರೆ ನೀರನ್ನ. ಸಂಜೆವರೆಗೆ ಇರ್ಬೋದು, ಏನು ತೊಂದರೆ ಇಲ್ಲ. ಇದು 5 ದಿವಸ ಕಾಲ. ಅವರ ರೆಸ್ಪಾನ್ಸ್ ನೋಡಿ ಮುಂದಿನ ಕಾರ್ಯಕ್ರಮಗಳನ್ನ ನಾವು ತೀರ್ಮಾನ ಮಾಡ್ತೀವಿ. ಅದನ್ನು ಎಲ್ಲರೂ ಕೂಡ ನಿಮ್ಮ ಡಿಪೋಗಳಲ್ಲಿ ವಿಷಯ ಮಾತಾಡಿ. ಮತ್ತು ಒಂದು ಆನೆ ಹೊರಟಾಗ ಆನೆಗಳ ಹಿಂಡು ಎಲ್ಲೋ ಡೆಲ್ಲಿ ಕಜ್ಜಿನ ಇರ್ತದೆ, ಕೂಗಾಡುತ್ತೆ, ಹೋರಿ ಮಾಡಬೇಡಿ. ಕೇಳಿ ವಾಟ್ಸಪ್ ಹೀರೋಗಳು ಶುರುವಾಗ್ತಾರೆ, ಏನಾಗುತ್ತಿದೆಲ್ಲ ಅವ್ರು ಹೇಳಿ ನಾವು ನೋಡೋಕ್ಕಾಗಲ್ಲ. ಹೋರಾಟಗಾರರು ತೀರ್ಮಾನ ಮಾಡಿದರೆ, ಹೋರಾಟ ಯಶಸ್ವಿಯಾಗಾದರೆ ಯಾವುದೇ ಸರ್ಕಾರರು ಬರಲೇಬೇಕಾದ ಸೆಂಟಿಮೆಂಟ್ ಮಾಡೋಕ್ಕೆ ಈ ನಂಬಿಕೆ ಇಟ್ಕೊಂಡು ಇವತ್ತು ಹಾಲಿಂದ ನಾವು ಹೋಗೋಣ. ನಮಸ್ಕಾರ.